ಎಲ್ಲ ಪ್ರಿಪರೇಷನ್ಗೆ ಯಾಕಂದರೆ ಬೆಂಗಳೂರು ಹೆಚ್ಚು ಜನಸಂಖ್ಯೆ ಇರುವಂಥದ್ದು, ಓಡಾಟ ಹೆಚ್ಚಿರೋದ್ರಿಂದ ಇಲ್ಲಿ ಈಗಾಗಲೇ ಅವ್ರು ಪ್ರಿಪೇರ್ ಆಗ್ತಾಯಿದ್ರು. ಆದರೆ ನಾವು ಏನೇನು ಮಾಡಬೇಕು, ಯಾವ ರೀತಿ ಹೇಗೆ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಏನು ಹೇಳಿದ್ದೀವಿ, ಬೆಂಗಳೂರಿಗೂ ಕೂಡ ಅಷ್ಟೇ ವಿಶೇಷವಾಗಿ ಎಲ್ಲ ತಯಾರಾಗಿರಬೇಕು ಅಂತ ಇವತ್ತು ಬೆಂಗಳೂರಿನ ಆರೋಗ್ಯ ಎಲ್ಲ ಮುಖ್ಯ ಅಧಿಕಾರಿಗಳು ಮತ್ತು ಮುಖ್ಯ ನಮ್ಮ ಆಯುಕ್ತರು ಕೂಡ ಬಂದಿದ್ದರು. ಸರಿ, ಬೆಂಗಳೂರಲ್ಲೇ ಒಂದು ಹೇಳಿದ್ರು ಮೆಲ್ಲಿ ಹಾಸ್ಪಿಟಲ್ ಚಾಮರಾಜಪೇಟೆಯನ್ನು ಟೆಸ್ಟ್ ಆಗಿರೋ ಈಗ BBMP ಆಗ್ತದೆ ಯಾವ ರೀತಿ ನೀವೇನಾದರೂ ಡೈರೆಕ್ಷನ್ ಕೊಟ್ಟಿದ್ದೀರಾ? ಅದಕ್ಕೋಸ್ಕರ BBMPಯಲ್ಲಿ ಆಲ್ರೆಡಿ ಅವರು ಪ್ರಿಪರೇಷನ್ ಆಗ್ತಾ ಇದ್ರು. ಈಗ ಎಲ್ಲ ಟೆಸ್ಟಿಂಗನ್ನು ನಾವು ಹೇಗೆ ಎಲ್ಲ ಹೆಚ್ಚು ಮಾಡೋಕ್ಕೆ ಹೇಳಿದ್ವಿ. BBMP ಬೆಂಗಳೂರಿಗೆ ನಾವು 1500 ಡೇ ಟೆಸ್ಟ್ ಆಗಬೇಕು ಅಂತ ಹೇಳಿದ್ವಿ. ಅವ್ರಿಗೆ ಕಿಟ್ಸ್ ಎಲ್ಲ ಈಗ ಸಪ್ಲೈ ಮಾಡಿದ್ವಿ. ಪ್ರತಿ ದಿವಸ ಅಟ್ಲೀಸ್ಟ್ ಮಿನಿಮಮ್ 1500 ಟೆಸ್ಟ್ಗಳು ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಎಲ್ಲ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆಯಾ, ಎಲ್ಲ ಸಜ್ಜಾಗಿರಬೇಕು. ಯಾವ ರೀತಿ ಇಡೀ ರಾಜ್ಯಕ್ಕೆ ಹೇಳಿದ್ರೆ ಅದೇ ಥರ ಬೆಂಗಳೂರು ಹೇಳಿದ್ವಿ. ಅಧಿಕಾರಿಗಳು ಹೆಚ್ಚು ಗಮನ ಕೊಟ್ಟು ಎಲ್ಲ ನಿಯಂತ್ರಣ ಮಾಡೋದು ಕೂಡ ಹೇಳಿದ್ವಿ. ಬೆಡ್ ವ್ಯವಸ್ಥೆಗೆ ಇರುವಂಥದ್ದೆಲ್ಲ ನೋಡಿಕೊಂಡು ಎಲ್ಲ ಸರಿಯಾಗಿದೆಯಾ ಇಲ್ವಾ ಅವ್ರದ್ದು. ಯಾಕಂದರೆ BBMP ಆಸ್ಪತ್ರೆಗಳಲ್ಲಿ ಅಷ್ಟೊಂದು ಏನು ICU ಬೆಡ್ಸ್ ಎಲ್ಲ ಇರೋದಿಲ್ಲ, ಆಕ್ಸಿಜನ್ ಬೆಡ್ಸ್ ಇರ್ತದೆ. ಅದನ್ನೆಲ್ಲ ಕೂಡ ನೀವು ಚೆಕಪ್ ಮಾಡ್ಕೊಳ್ಳೋಂತೆಲ್ಲ ಹೇಳಿದ್ದೀವಿ. ಸೊ ಉಳಿದಿರೋದ್ರಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಜಾಸ್ತಿ, ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಆಸ್ಪತ್ರೆಗಳು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆಗಳು, ಆಮೇಲೆ ನಮ್ಮ ಪ್ರೈವೇಟ್ ಆಸ್ಪತ್ರೆಗಳು. ಸೊ ಒಟ್ಟಾರೆ ಕೋಆರ್ಡಿನೇಷನ್ ಇರಬೇಕಾಗ್ತದೆ. ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಪ್ರತಿಯೊಂದು ಝೋನಲ್ಲೂ ಎಲ್ಲ ನಮ್ಮ DHOಗಳು ಮತ್ತು ಹೆಲ್ತ್ ಆಫೀಸರ್ಸು, ಝೋನಲ್ ಹೆಲ್ತ್ ಆಫೀಸರ್ಸು ಎಲ್ಲರೂ ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿ. ಒಂದು ಜಯದೇವ, ಇನ್ನೊಂದು ಬಹುಶಃ ಆಸ್ಟರ್ CMI ಆಸ್ಟರ್ ಅಲ್ಲಿ ಒಬ್ಬರು ಅಲ್ಲಾಗಿದ್ದಾರೆ, ಒಬ್ಬರು ಜಯದೇವ ಅಲ್ಲಾಗಿದ್ದಾರೆ. ಜಯದೇವ ಅವ್ರ ಜೊತೆ ಮಾತನಾಡಿದೆ. ಅವ್ರು ಹೇಳಿದ್ರು ಅವ್ರಿಗೆ ವ್ಯಾಲ್ ರಿಪ್ಲೇಸ್ಮೆಂಟ್ ಎಲ್ಲ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ, ವ್ಯಾಲ್ ರಿಪ್ಲೇಸ್ಮೆಂಟ್ ಎಲ್ಲ ಆಗಿತ್ತು. ಸೊ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇತ್ತು. ಸರ್, ಇನ್ನು ಲಾಸ್ಟ್ ಟೈಮ್ ನಾವು ನೋಡಿದಾಗ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಆಸ್ಪತ್ರೆಗಳನ್ನ ಕೋವಿಡ್ ಆಸ್ಪತ್ರೆಗಳು ಅಂತಾನೆ ಪರಿವರ್ತನೆ ಮಾಡಿದ್ರು. ನೋಡಿ, ಇವಾಗ ನಮ್ಮ ಹತ್ರ ಇವಾಗ ಇರುವಂಥ ಬೆಡ್ಸ್ ಎಲ್ಲ ಇದೆ. ಮತ್ತು ನಾವು ಈಗಲೇ ಜನರಲ್ಲಿ ಗಾಬರಿ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಇನ್ನೂ ಇದೆಲ್ಲ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಅದರಿಂದ ಏನೇನು ಮಾಡ್ಕೋಬೇಕು ಎಲ್ಲ ತಯಾರಾಗಿ ಇಟ್ಕೊಂಡಿರ್ತೀವಿ. ತದನಂತರ ನಾಳೆ ಹೇಗೂ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ, ತಾಂತ್ರಿಕ ಸಲಹಾ ಸಮಿತಿ ಅವರು ಕೂಡ ಚರ್ಚೆ ಮಾಡ್ತೀವಿ. ನಾಳೆ 1 ಗಂಟೆಗೆ ಕರೆದಿದ್ದಾರೆ CM ಅವರು. ಸೊ ಅದರಿಂದ ಅಲ್ಲೆಲ್ಲ ಕೂಡ ಚರ್ಚೆ ಮಾಡಿ ತದನಂತರ ಯಾಕಂದರೆ ಇದು ದಿನ ಮಾನಿಟರ್ ಮಾಡಬೇಕಾಗ್ತದೆ ಏನೇನು ಆಗ್ತಾ ಇದೆ ಅಂತ. ನಮ್ಮ ಇರುವಂಥ ಡ್ರಗ್ಸು ಮತ್ತು ಕನ್ಸ್ಯೂಮಬಲ್ಸು ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ನಾವೆಲ್ಲ ಅದಕ್ಕೂ ಪೂರ್ವ ತಯಾರಿಕೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಕೊರತೆ ಆಗ್ತದೆ, ಯಾಕಂದರೆ ನಾವು ಹೆಚ್ಚು ಖರೀದಿ ಮಾಡಿದ್ರೆ ಅದು ಕೂಡ ವ್ಯರ್ಥ ಆಗಬಾರ್ದು. ಸೊ ನೋಡ್ಕೊಂಡು ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ದುಂದು ವೆಚ್ಚನೂ ಆಗಬಾರ್ದು. ಅದು ಅಗತ್ಯತೆಯಲ್ಲೂ ಕೂಡ ಎಲ್ಲೂ ಕೂಡ ಕೊರತೆ ಆಗಬಾರ್ದು. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು. ಇದು ಹೋದರೆ ನಾಳೆ ಸುಮ್ಮನೆ ಏನೋ ಅಂತ ನಾವು ಖರೀದಿ ಮಾಡಿ ಆಮೇಲೆ ನಾಳೆ ಉಪಯೋಗಕ್ಕೂ ಬರ್ದೇನೆ ಸುಮ್ಮನೆ ಆ ಥರ ಅದನ್ನು ಕೂಡ ಮಾಡೋಕ್ಕೆ ಹೋಗಬಾರ್ದು. ಸೊ ಇದೆಲ್ಲ ನೋಡಿಕೊಂಡು ಗ್ರೌಂಡ್ ರಿಯಾಲಿಟಿ ಮತ್ತು ನಮ್ಗೆ ಏನು ಮಾಹಿತಿ ಬರ್ತದೆ ಕೇಂದ್ರ ಸರ್ಕಾರದ್ದು, ನಮ್ಮ ಸ್ವಂತ ಮಾಹಿತಿ ಎಲ್ಲ ತಗೊಂಡು ನಾವು ತೀರ್ಮಾನ ಇಲ್ಲ. ಅದೆಲ್ಲ ಬೇರೆ ಇನ್ನೇನು ಮಾರ್ಗಸೂಚಿಗಳೇನಿಲ್ಲ. ಏನು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದೀವಿ ಅಷ್ಟೇ ಮಾರ್ಗಸೂಚಿ.